ಬೆಳಗಾವಿ ಚಳಿಗಾಲ ಅಧಿವೇಶನಕ್ಕೆ ಪ್ರತಿ ವರ್ಷ ಸರ್ಕಾರ ಕೋಟಿ ಕೋಟಿ ಹಣ ಖರ್ಚು ಮಾಡುತ್ತೆ. ಆದರೆ ಅಭಿವೃದ್ಧಿಯ ಚರ್ಚೆಗಳು ಮಾತ್ರ ಶೂನ್ಯ ಎಂದು ಬೆಳಗಾವಿಯಲ್ಲಿ ಮಾಹಿತಿ ಹಕ್ಕು ಕಾರ್ಯಕರ್ತ ಭೀಮಪ್ಪ ಗಡಾದ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಭೀಮಪ್ಪ ಗಡಾದ್, ಕಳೆದ ವರ್ಷ ಸನ್ 2023ರ ಸಾಲಿನಲ್ಲಿ ನಡೆದ ಅಧಿವೇಶನಕ್ಕೆ 24 ಕೋಟಿ 89 ಲಕ್ಷ ರೂಪಾಯಿ ವೆಚ್ಚ ಮಾಡಿದ್ದಾರೆ. ಸುವರ್ಣ ವಿಧಾನಸೌಧದಲ್ಲಿ ಒಟ್ಟು 10 ದಿನ ಅಧಿವೇಶನದ ಕಾರ್ಯಕಲಾಪಗಳ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಸೇರಿ ಒಟ್ಟು ಅವಧಿ 124 ಗಂಟೆಗಳು ಅಧಿವೇಶನಕ್ಕೆ ವೆಚ್ಚ ಮಾಡಲಾದ ಒಟ್ಟು ಹಣಕ್ಕೆ ಲೆಕ್ಕ ಹಾಕಿ ನೋಡಿದಾಗ ಪ್ರತಿ ಗಂಟೆಗೆ ಸರಾಸರಿ 20,08,000 ರೂಪಾಯಿ ವೆಚ್ಚ ಮಾಡಿರುವುದು ಕಂಡುಬಂದಿದೆ. ಆದರೆ ಅಭಿವೃದ್ಧಿಯ ಚರ್ಚೆಗಳು ಮಾತ್ರ ಶೂನ್ಯ. ಗಣ್ಯಮಾನ್ಯರ ವಸತಿಗಾಗಿ 6.82 ಕೋಟಿ ರೂಪಾಯಿ, ಲೋಕೋಪಯೋಗಿ ಇಲಾಖೆಗೆ 5.71 ಕೋಟಿ ರೂಪಾಯಿ, ಪೊಲೀಸ್ ಇಲಾಖೆಗೆ 7.32 ಕೋಟಿ ರೂಪಾಯಿ, ಸಚಿವರ ಶಾಸಕರ ವಸತಿಗಾಗಿ 6.82 ಕೋಟಿ ರೂಪಾಯಿ, ಅಧಿಕಾರಿಗಳ ಊಟ ಉಪಹಾರಕ್ಕೆ 2.35 ಕೋಟಿ ರೂಪಾಯಿ, ಹೀಗೆ ಹಲವಾರು ಪಟ್ಟಿಗಳ ಖರ್ಚು ವೆಚ್ಚಗಳ ಲೆಕ್ಕ ಹಚ್ಚಿ ಸಾರ್ವಜನಿಕರ ಹಣವನ್ನ ದುಂದು ವೆಚ್ಚವಾಗುತ್ತಿದೆ. ಇನ್ನು ಪೂರ್ಣ ಪ್ರಮಾಣದ ಕಲಾಪದಲ್ಲಿ ಕೇವಲ 53 ಶಾಸಕರು ಮಾತ್ರ ಭಾಗಿಯಾಗಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು. ಈ ಬಾರಿಯಾದರೂ ಸರ್ಕಾರದ ಅನುದಾನ ಸಮರ್ಪಕವಾಗಿ ಬಳಕೆಯಾಗಲಿ, ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಪ್ರಮುಖವಾಗಿ ಚರ್ಚೆಯಾಗಬೇಕು ಎಂದು ವಿನಂತಿಸಿದರು. ಚಳಿಗಾಲ ಅಧಿವೇಶನ ತಮಗೆಲ್ಲ ಗೊತ್ತಿದೆ. ಆ ಚಳಿಗಾಲ ಅಧಿವೇಶನದಲ್ಲಿ ಬೆಳಗಾವಿ ನಡೆದಂತ ಚಳಿಗಾಲ ಅಧಿವೇಶನದಲ್ಲಿ ಬರೋಬ್ಬರಿ ಸರ್ಕಾರದ ಖಜಾನೆಯಿಂದ 24 ಕೋಟಿ 89,04,805 ರೂಪಾಯಿ ವೆಚ್ಚವಾಗಿದೆ ಸರ್ಕಾರದ ಖಜಾನೆಯಿಂದ. ಇದು ಮಾಹಿತಿ ಹಕ್ಕಿನಿಂದ ಬೆಳಕಾಗಿದೆ. ಇದೇನಾಗಿದೆಪ್ಪ ಅಂದ್ರ ಅಧಿವೇಶನ ಎಷ್ಟು ಟೈಮ್ ಇತ್ತು ಕಳೆದ ಸಲ ಅಧಿವೇಶನ ವಿಧಾನಸಭೆ ಅಧಿವೇಶನ 6 ಗಂಟೆ 11 ನಿಮಿಷ 66 ಗಂಟೆ 11 ನಿಮಿಷ, ವಿಧಾನ ಪರಿಷತ್ತಿನ ಕಾರ್ಯಕಲಾಪಗಳು 57 ಗಂಟೆ 29 ನಿಮಿಷ. ಒಟ್ಟಾರೆ ಕಲಾಪ ನಡೆದಿದ್ದು 124 ಗಂಟೆ 2023 ಅಧಿವೇಶನದಲ್ಲಿ. ಈ 124 ಗಂಟೆ ಅಧಿವೇಶನಕ್ಕೆ 24 ಕೋಟಿ 89,04,805 ರೂಪಾಯಿ ಖರ್ಚಾಗೈತಿ. ಇದನ್ನ ನೋಡಿದ್ರೆ ಅಧಿವೇಶನ ಒಂದು ತಾಸಿಗೆ ಎಷ್ಟು ಖರ್ಚಾಯ್ತು ಎಲ್ಲಾ ಜನ ತಿಳ್ಕೋಬೇಕು. ನಮ್ಮ ಸಾರ್ವಜನಿಕ ತೆರಿಗೆನ ಯಾವ ರೀತಿ ಪೋಲಾಗ್ತದೆ. ಒಂದು ಗಂಟೆಗೆ 20,08,000 ರೂಪಾಯಿ ಖರ್ಚಾಗುತ್ತೆ ಒಂದು ತಾಸಿನ ಅಧಿವೇಶನಕ್ಕೆ. ಇದರಲ್ಲಿ ಯಾವ್ಯಾವ ಕೇಸ್ ಖರ್ಚು ಮಾಡಿದರು ಕೆಲವು ಪ್ರಮುಖ ಅಂಶ. ಗಣ್ಯಮಾನ್ಯರ ವಸತಿಗಾಗಿ 682 ಲಕ್ಷ, ಅವರ ಊಟ ಉಪಹಾರಕ್ಕಾಗಿ 235 ಲಕ್ಷ, ಪೊಲೀಸ್ ಇಲಾಖೆಗೆ 732 ಲಕ್ಷ, ಲೋಕೋಪಯೋಗಿ ಇಲಾಖೆಗೆ 571 ಲಕ್ಷ. ಇಲ್ಲೇ ಗಮನಿಸಬೇಕಾದ ಅಂಶ ಅಂದ್ರ ಈ ಅಧಿವೇಶನ ಸಮಯದಲ್ಲಿ ಶಾಸಕರುಗಳಿಗೆ ಅವರ ಕ್ಷೇತ್ರದಿಂದ ಸುವರ್ಣಸೌಧಕ್ಕೆ ಬರುವ ಸಲುವಾಗಿ ಕಿಲೋಮೀಟರ್ಗೆ 35 ರೂಪಾಯಿ ಅಂತ ಪ್ರಯಾಣ ಭತ್ಯೆ ಕೊಡ್ತಾ ಇದ್ದಾರೆ. ಒಂದು ಕಿಲೋಮೀಟರ್ಗೆ 35 ರೂಪಾಯಿ. ಅದಲ್ಲದೆ ಅಧಿವೇಶನಕ್ಕಿಂತ 2 ದಿವಸ ಮುಂಚೆ, ಅಧಿವೇಶನ ನಂತರ 2 ದಿವಸ ಅವ್ರಿಗೆ ಪ್ರತಿ ದಿವಸಕ್ಕೆ 2,500 ರೂಪಾಯಿ ಅಧಿವೇಶನ ಭತ್ಯೆ ಕೊಡ್ತಾ ಇದ್ದಾರೆ. ಅದಲ್ಲದೆ ಬೆಳಗಾವಿ ನಗರದಲ್ಲಿ ಏನು ಹಾಜರಿರ್ತಾರೋ ಅವ್ರು ಸುವರ್ಣಸೌಧಕ್ಕೆ ಹೋಗ್ಲಿಕ್ಕೆ ಒಂದು ದಿನಕ್ಕೆ 2,500 ರೂಪಾಯಿ ಕೊಡ್ತಾರ ಪ್ರಯಾಣ. 2,500 ರೂಪಾಯಿ ಇಷ್ಟೆಲ್ಲ ಹಣ ಖರ್ಚು ಮಾಡಿದ್ರು ನಮ್ಮ ಶಾಸಕರುಗಳು ಅಲ್ಲಿ ನಿರೀಕ್ಷಿಸಿದ ಇದರಲ್ಲಿ ಭಾಗವಹಿಸಿಲ್ಲ ಅಧಿವೇಶನದಲ್ಲಿ. ಅಲ್ಲಿ ಏನಾಗಿತ್ತು ಅಂದ್ರೆ ಇಷ್ಟೆಲ್ಲ ಸವಲತ್ತು ಕೊಟ್ಟು ಸಹಿತ ಕೇವಲ 53 ಜನ ಶಾಸಕರು ಪೂರ್ಣಾವಧಿಯ ಅಧಿವೇಶನದಲ್ಲಿ ಭಾಗವಹಿಸಿದ್ದಾರೆ. 33 ಜನ ವಿಧಾನ ಪರಿಷತ್ ಸದಸ್ಯರು. ಇದೇನಪ್ಪಾ ಅಂದ್ರ ಅವರ ಒಂದು ಅಧಿವೇಶನ ಬಗ್ಗೆ ನಿರ್ಲಕ್ಷ್ಯ ತೋರ್ತಾ ಇದೆ. ತಾವು ನೋಡ್ತಾ ಇದ್ರಿ, ಇದು ಶಾಸಕರ ಹಾಜರಾತಿ ಮಾಹಿತಿ. ಇಲ್ಲಿ ಏನಾಗಬೇಕಪ್ಪ ಅಂದ್ರ ಪ್ರತಿ ಅಧಿವೇಶನದಲ್ಲಿ ಸಾರ್ವಜನಿಕರ ತೆರಿಗೆನ ದುಂಡು ಆಗ್ತಾ ಇದೆ, ಖರ್ಚಾಗ್ತಾ ಇದೆ. ಆದ್ರೆ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿ ಮಾತ್ರ ಆಗ್ತಾ ಇಲ್ಲ. ನಮ್ಮ ಜನಪ್ರತಿನಿಧಿಗಳು ಇದನ್ನ ನೋಡ್ಕೊಂಡ ಈಗಲಾದ್ರೂ ಬರುವ ಅಧಿವೇಶನದಲ್ಲಿ ಇವ್ರು ಏನಾದ್ರು ಉತ್ತರ ಕರ್ನಾಟಕದ ಅಭಿವೃದ್ಧಿಯನ್ನು ಬಿಟ್ಟ ಏನ್ ಮೂಢ ಹಗರಣ ಅದನ್ನ ಇದನ್ನ ಯಾವುದೇ ಹಗರಣ ತಗೊಂಡ್ ಕೂತ್ರೆ ಜನ ಅವ್ರಿಗೆ ಮುತ್ತಿಗೆ ಆಗ್ತದೆ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಸುಮಾರು 13 ಅಧಿವೇಶನದಲ್ಲಿ ಜನ ನೋಡಿ ಬ್ಯಾಸರ ಬಿಟ್ಟೈತಿ. ರೈತರ ಸಮಸ್ಯೆಗಳಿಗೆ ಯಾವುದೇ ಸ್ಪಂದನೆ ಇಲ್ಲ. ಆ ಹೇಳು ರೈತರು ದೇಶದ ಬೆನ್ನೆಲು ಬರ್ತೇವೆ, ಅವ್ರ ಬೆನ್ನು ಮುರಿದ ಮಾಡ್ತಾರೆ ಬಂದ್ ಹೇಳಿ. ಅದಲ್ಲದೆ ಇಲ್ಲಿ ಸಮಗ್ರ ಉತ್ತರ ಕರ್ನಾಟಕದ ಅಭಿವೃದ್ಧಿಯಲ್ಲಿ ಬಿಟ್ಟರೆ ಬೇರೆ ವಿಷಯದ ಬಗ್ಗೆ ಚರ್ಚೆ ಮಾಡ್ತಕ್ಕದ್ದಲ್ಲ ಅಂತ ವಿನಂತಿ ಮಾಡ್ತೀನಿ. ಕೊನೆಯದಾಗಿ ನಮ್ಮ ಜನಪ್ರತಿನಿಧಿಗಳನ್ನ ವಿನಂತಿ ಮಾಡ್ತಾ ಇದ್ವಿ, ನಿಮ್ಗೊಂದು ಊಟಕ್ಕೆ ಎಷ್ಟು ರೊಕ್ಕ ಖರ್ಚಾಗ್ಯಾರ ಅದನ್ನ ನೋಡುವಂತ ಒಂದು ಸೌಜನ್ಯ ಮಾಡ್ಬೇಕು. ಯಾಕಂದ್ರ ಕೋಟಿ ಗಂಟಲೆ ಊಟದ ವೆಚ್ಚ ಅಂದ್ರ ಅಟ್ಲೀಸ್ಟ್ ನಿಮಗೊಂದು ಊಟಕ್ಕ ಎಷ್ಟು ಹಣ ಖರ್ಚು ಮಾಡಿದಾರ ಅನ್ನೋದ್ರ ತಾವ ಆ ರಸೀದಿಯನ್ನು ನೋಡಿ ನಿಮ್ಮ ಆಪ್ತ ಸಿಬ್ಬಂದಿ ಶಾಖೆ ಇರ್ತೈತಿ ನೋಡ್ಬೇಕು. ಇದ್ರೆ ಅದರಲ್ಲಿ ಹಣ ಲೂಟಿ ಆಗ್ತದೆ. ಮತ್ತೊಂದು, ಈ ಅಧಿವೇಶನದಲ್ಲಿ ಶಾಲಾ ಮಕ್ಕಳಿಗೆ ಅವ್ರಿಗೆ ಅಧಿವೇಶನ ರುಚಿ ಅಧಿಕಾರಿಗಳ ಹೆಸರು ನೋಡಿದ್ರು. ಈ ಶಾಲಾ ಮಕ್ಕಳಿಗೆ ರುಚಿ ತೋರಿಸಿದಾರೆ. ಹೆಂಗ ಅಂದ್ರ ಅವರೆಲ್ಲ ಮಕ್ಕಳು ಅಧಿವೇಶನ ನೋಡಕ್ ಬಂದಾಗ ಅವ್ರಿಗೆಲ್ಲ ಜ್ಯೂಸ್ ಕುಡಿತಾರತ್ತ. ಅದಕ್ಕೆ 4,10,000 ರೂಪಾಯಿ ಖರ್ಚಾಕಿದ್ದಾರೆ. ಇನ್ ಬಹುತೇಕ ಮುಂದಿನ ವರ್ಷ 40 ಲಕ್ಷ ಆಗ್ತದೆ ಜ್ಯೂಸ್ ಕುಡಿಸಿದಾನ. ಅದಕ್ಕೆ ಮಕ್ಕಳಿಗೂ ಕೂಡ ಇದನ್ನೆಲ್ಲ
ಅಧಿವೇಶನ ರುಚಿ ಹೆಚ್ಚಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಟ್ಟಾರೆಯಾಗಿ ಯಾರೋ ದುಡ್ಡು ಯಲ್ಲಮ್ಮನ ಜಾತ್ರೆ ಸಾರ್ವಜನಿಕರ ತೆರಿಗೆಯನ್ನ ಆಗ್ತದೆ, ದಯವಿಟ್ಟು ಇದು ಕಡಿವಾಣ ಹಾಕ್ಬೇಕು. ಉತ್ತರ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ರೆ ಇದರಲ್ಲಿ ಜನ ದಂಗೆ ವಿಧಾನಸೌಧ ಮುಟ್ಟಿ ಹಾಕಿದ್ರು ಯಾರು ಅತ್ತರಿ ಪಡ್ಬೇಕಾಗಿಲ್ಲ ಅಂತೇಳಿ ಜನಪ್ರತಿನಿಧಿಗಳು ವಿನಂತಿ ಮಾಡ್ತಾ ಇದ್ದೀವಿ. ಭೀಮಪ್ಪ ಗಡಾಳ್ ಮಾಹಿತಿ ಹಕ್ಕು ಕಾರ್ಯಕರ್ತ ಮೂಡಲಿಗೆ. ಅವ್ರು 18 ಕೋಟಿ ಸುಳ್ಳು ಹೇಳಿದಾರಪ್ಪ. 24 ಕೋಟಿ ಲೆಕ್ಕ ನಿಮ್ಗೆ ಕೊಟ್ಟಿವಿ, ಕಡಿವಾಣ ಹಾಕ್ಬೇಕು. ಆದ್ರೆ ಏನಾಗಿದೆ, ಅಧಿಕಾರಿಗಳು ಎಲ್ಲ ಕೂಡ ಸುಮ್ಮನಾಕಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.